ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಕಂಪ್ಯೂಟಿಂಗ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿರುವಂಥ ಒಂದು ಹಿಡನ್ ಪ್ಲೇಸನ್ನು ತೋರಿಸಲಿಕ್ಕೆ ಬಂದಿದ್ದೀನಿ. ಇವತ್ತು ನಾವು ಮೇದಿನಿ ಊರಿನಲ್ಲಿದ್ದೀವಿ. ಹಾಗೆ ಅಲ್ಲಿ ಮುಂದ್ಗಡೆ ದೂರದಲ್ಲಿ ನಿಮಗೊಂದು ಗುಡ್ಡ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋದರೆ ನಮಗೆ ಒಂದು ಕೋಟೆ ಸಿಗುತ್ತೆ. ಅದೇ ಈ ಮೇದಿನಿ ಊರಿನ ಕೋಟೆ. ಮೇದಿನಿ ಊರಿನಿಂದ ಸುಮಾರು 3 ಕಿಲೋಮೀಟರ್ ಕಾಡಲ್ಲಿ ನಡ್ಕೊಂಡು ಹೋದರೆ ನಮಗೆ ಆ ಅದ್ಭುತವಾದಂಥ ಕೋಟೆ ನೋಡಲಿಕ್ಕೆ ಸಿಗುತ್ತೆ. ಹಾಗೆ ಆ ಕೋಟೆಯನ್ನು ಕಟ್ಟಿಸಿದ್ದು ಯಾರು, ಅದು ಯಾರ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ಇನ್ನೂ ನಮಗೆ ಸ್ಪಷ್ಟನೆ ಇಲ್ಲ. ಯಾಕೆ ಅಂತಂದರೆ ಅದನ್ನು ಹೇಳುವಂಥ ಇಲ್ಲಿ ಯಾವುದೇ ಫಲಕಗಳಾಗಲಿ ಅಥವಾ ಶಿಲಾಶಾಸನಗಳಾಗಲಿ ಅಷ್ಟೊಂದು ಸಿಕ್ಕಿಲ್ಲ. ಊರಿನವರನ್ನು ಕೇಳಿದರೆ ಅವರಿಗೂ ಕೂಡ ಗೊತ್ತಿಲ್ಲ, ಇಲ್ಲಿ ಯಾರ ಆಳ್ವಿಕೆ ನಡೆಸಿದ್ರು ಏನೋ ಅನ್ನೋದು ಅವರಿಗೂ ಕೂಡ ಗೊತ್ತಿಲ್ಲ. ಆದರೆ ಈ ಅದ್ಭುತವಾದಂಥ ಕೋಟೆಯನ್ನು ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ಹೋಗ್ತಾ ಇರುವಂಥ ದಾರಿ ಎಷ್ಟೊಂದು ದುರ್ಗಮವಾಗಿದೆ ಅಂತ. ಎಲ್ಲಿ ನೋಡಿದ್ರೂ ನಮಗೆ ದಟ್ಟವಾದ ಕಾಡೇ ಕಾಣಿಸ್ತಾ ಇದೆ, ಒಂದು ಸ್ವಲ್ಪ ಕೂಡ ಎಲ್ಲೂ ಬಯಲು ಕಾಣಿಸ್ತಾ ಇಲ್ಲ. ಹಾಗೆ ನಾವಿಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ನಮ್ಮ ಕಾಲುದಾರಿಯ ಬಲಗಡೆ ಎತ್ತರವಾದ ಗುಡ್ಡ ಇದೆ. ಹಾಗೆ ನಮ್ಮ ಕಾಲುದಾರಿಯ ಎಡಗಡೆ ಸುಮಾರಷ್ಟು ಪ್ರದೇಶಗಳು ತಗ್ಗು ಪ್ರದೇಶಗಳೇ ಇದೆ. ಅದರಿಂದ ಜಾರು ಬೀಳೋ ಚಾನ್ಸಸ್ ಕೂಡ ನಿಮಗೆ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಹುಷಾರಿಂದ ನೀವು ಇಲ್ಲಿ ಹೋಗಬೇಕಾಗತ್ತೆ. ಮತ್ತು ಮಳೆಗಾಲದಲ್ಲಿ ಇಲ್ಲಿ ಲೀಚಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ ನಡ್ಕೊಂಡು ಹೋಗಲಿಕ್ಕೆ ದಾರಿ ತುಂಬ ಕಿರಿದಾಗಿದೆ ಮತ್ತು ಕೆಲವು ಕಡೆ ಬೇರುಗಳು ನಿಮ್ಮ ಕಾಲಿಗೆ ಸಿಕ್ಕಾಕ್ಕೋಬಹುದು. ಅದಕ್ಕೆ ಸ್ವಲ್ಪ ನೋಡಿಕೊಂಡು ನೀವು ಇಲ್ಲಿ ಹೆಜ್ಜೆ ಇಟ್ಟು ಹೋಗಬೇಕಾಗತ್ತೆ. ಹಾಗೆ ಎಷ್ಟೊಂದು ಬಳ್ಳಿಗಳು ಮೇಲಿಂದ ಕೆಳಗೆ ಕೂಡ ಬಂದಿರುತ್ತೆ. ಕೆಲವೊಂದು ಬಳ್ಳಿಗಳು ರಸ್ತೆಗೆ ಅಡ್ಡ ಕೂಡ ಆಗಿರುತ್ತೆ. ನೀವು ಅದನ್ನೆಲ್ಲ ಸರಿಸ್ಕೊಂಡು ಮುಂದೆ ಹೋಗಬೇಕಾಗಿರುತ್ತೆ. ಯಾಕಂತಂದರೆ ಈ ಪ್ಲೇಸ್ಗೆ ಟೂರಿಸ್ಟ್ಗಳು ಹೋಗೋದಂತೂ ತುಂಬ ಕಡಿಮೆ. ಹಾಗೆ ಊರಿನವರು ಕೂಡ ಆವಾಗವಾಗ ಹೋಗ್ತಾ ಇರಲ್ಲ. ಹಬ್ಬದ ಸಂದರ್ಭದಲ್ಲಿ ಅಥವಾ ಪೂಜೆ ಇದೆ ಅಂತ ಅಂದರೆ ಮಾತ್ರ ಇಲ್ಲಿ ಹೋಗ್ತಾರೆ. ಅದಕ್ಕಾಗಿ ಯಾವಾಗಲೂ ಇಲ್ಲಿ ದಟ್ಟವಾದ ಕಾಡೇ ಬೆಳೆದಿರುತ್ತೆ. ಆದರೆ ನಮಗೆ ಕಾಡಲ್ಲಿ ಎಲ್ಲೇ ಹೋದರೂ ಕೂಡ ಕಾಲುದಾರಿಗಳಂತೂ ಕಂಡೇ ಕಾಣ್ತವೆ. ಯಾಕಂದರೆ ಎಲ್ಲ ಕಾಡುದಾರಿಗಳು ಕೂಡ ಮನುಷ್ಯರು ಮಾಡಿರೋದಾಗಿರಲ್ಲ, ಅವು ಪ್ರಾಣಿಗಳ ಓಡಾಟದಿಂದ ಕೂಡ ಆಗಿರ್ತವೆ. ಯಾಕಂದರೆ ಎಷ್ಟೊಂದು ಸಲ ಪ್ರಾಣಿಗಳು ನೀರು ಕುಡಿಲಿಕ್ಕೆ ಒಂದೇ ದಾರಿಯನ್ನು ಅವಲಂಬಿಸಿರ್ತವೆ. ಸೊ ಅವು ಅಲ್ಲೇ ಓಡಾಡಿ ಕಾಡಿನಲ್ಲೇ ಸಾಕಷ್ಟು ದಾರಿಗಳು ಕ್ರಿಯೇಟ್ ಆಗಿರ್ತವೆ. ನೋಡಿ, ಈಗ ನಾವು ಈ ಗುಡ್ಡನ ಸ್ವಲ್ಪ ಕ್ರಾಸಲ್ಲಿ ಹತ್ತಬೇಕಾಗಿರುತ್ತೆ. ಸ್ವಲ್ಪ ಇಳಿಜಾರಿದೆ ಇಲ್ಲಿ. ಹಾಗೆ ಇಲ್ಲಿ ರಸ್ತೆಯಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಕೂಡ ಇದ್ದಾವೆ. ಹತ್ತಬೇಕಾದ್ರೆ ಕಲ್ಲುಗಳು ಜಾರೋ ಚಾನ್ಸ್ ಇದೆ. ಹಾಗೇನಾದ್ರು ಆಗಿ ಕಾಲು ಉಳ್ಕೋದ್ರೆ ವಾಪಸ್ ಬರೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಬಹಳಷ್ಟು ದೂರ ನಡೆದಿರ್ತೀವಿ ನಾವು. ಸ್ವಲ್ಪ ಮರ ಗಿಡಗಳನ್ನು ಹಿಡ್ಕೊಂಡು ನಿಧಾನವಾಗಿ ದಾಟಬೇಕಾಗಿರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಮುಂದೆ ಹೋದ ಕೂಡಲೇ ಎಡಗಡೆ ಒಂದು ಸ್ವಲ್ಪ ಒಳ್ಳೆ ನೀರಾವರಿ ಜಾಗ ಇದೆ. ಹಾಗಂತ ತೋಟ ಮಾಡಲಿಕ್ಕೂ ಇಲ್ಲಿ ಪ್ರಯತ್ನ ಮಾಡಿದ್ರಂತೆ ಒಂದು ಕಾಲದಲ್ಲಿ. ಆದರೆ ಈ ಏರಿಯಾ ಎಷ್ಟೊಂದು ಭಯಾನಕವಾಗಿದೆ ಅಂತಂದರೆ ಯಾರಿಗೂ ಇಲ್ಲಿ ಏನನ್ನೂ ಮಾಡಲಿಕ್ಕೆ ಕೊಡಲ್ವಂತೆ ಅಂತ ಊರಿನವರು ಹೇಳ್ತಾರೆ. ಹಾಗೆ ಈ ಕಾಡಲ್ಲಿ ಕಾಡು ಪ್ರಾಣಿಗಳು ಕೂಡ ತುಂಬ ಜಾಸ್ತಿ ಇದ್ದಾವೆ. ನಮಗೆ ಹೋಗಬೇಕಾದ್ರೆ ಆವಾಗಿಂದನೂ ಸಣ್ಣ ಪುಟ್ಟ ಸೌಂಡ್ಗಳು ಕೇಳಿ ಬರ್ತಾನೆ ಇದ್ದಾವೆ. ಅಂದರೆ ಎಷ್ಟೊಂದು ಪ್ರಾಣಿಗಳು ಓಡ್ ಹೋಗ್ತಾ ಇರೋದು ನಮಗೆ ಗೊತ್ತಾಗ್ತಾ ಇದೆ. ನೋಡಿ, ಇಲ್ಲೊಂದು ಭಾರಿ ಪ್ರಮಾಣದ ಸದ್ದಾಯಿತು. ಈಗ ನೋಡಿ, ಇವರಿಲ್ಲಿ ನಿಂತ್ಕೊಂಡಿದ್ದಾರೆ. ಇಂಥ ಸದ್ದುಗಳು ಕಾಡಲ್ಲಿ ಹೋಗ್ಬೇಕಾರೆಲ್ಲ ಆಗ್ತಾನೆ ಇರ್ತವೆ. ಅದಕ್ಕೆಲ್ಲ ಹೆದರ್ಕೊಂಡು ವಾಪಸ್ ಹೋಗ್ಲಿಕ್ಕಾಗಲ್ಲ. ಸೊ ಬನ್ನಿ, ಹಾಗೆ ಮುಂದೆ ಹೋಗ್ತಾ ಇರೋಣ. ನೋಡಿ, ಇಷ್ಟೊಂದು ಪ್ರಯಾಣ ಮಾಡಿದ ನಂತರ ನಮಗೆ ಎದುರುಗಡೆ ಒಂದು ಸ್ವಲ್ಪ ಬಯಲು ಥರ ಕಾಣ್ತಾ ಇದೆ. ಅಂದರೆ ಇಷ್ಟೊತ್ತಿನವರೆಗೂ ನಾವು ದಟ್ಟ ಕಾಡಲ್ಲಿದ್ವಿ. ಈಗ ಸ್ವಲ್ಪ ಹೊರಗಡೆ ಬಂದಿದ್ದೀವೇನೋ ಅಂತ ಅನಿಸುತ್ತೆ. ನೋಡಿ, ಸ್ವಲ್ಪ ಬೆಳಕು ಕೂಡ ಇಲ್ಲಿ ಚೆನ್ನಾಗಿ ಬರ್ತಾ ಇದೆ. ಒಂಥರ ಹುಲ್ಲುಗಾವಲು ಪ್ರದೇಶ ಇದೆ ಇಲ್ಲಿ. ಇಂಥ ಪ್ರದೇಶಗಳಲ್ಲಿ ಕಾಡು ಕೋಣಗಳು ಇರೋದು ಜಾಸ್ತಿ ಅಂತ ಇವರು ಹೇಳ್ತಾರೆ. ಇನ್ನು ಇಷ್ಟು ದೂರ ನಡ್ಕೊಂಡು ಬಂದರೂ ನಮಗೆ ಕೋಟೆಯ ಯಾವುದೇ ಕುರುಹುಗಳು ಇನ್ನೂ ಸಿಕ್ಕಿಲ್ಲ. ಈಗ ಇನ್ನೂ ಮುಂದೆ ಹಾಗೆ ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಿ ಮುಂದೆ ಏನೋ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ನೋಡಿ, ಆ ಮರದ ಕೆಳಗೆ ನಿಮಗೆ ಕಾಣಿಸ್ತಾ ಇರ್ಬೋದು, ಒಂದು ಶಿಲಾಶಾಸನನೋ ಏನೋ ಇದೆ ಅಲ್ಲಿ. ಹಾಗಂತ ಮಧ್ಯೆ ಆ ಕಡೆ ಈ ಕಡೆ ನಮಗೆ ಬೇರೆ ಬೇರೆ ಸೌಂಡ್ಗಳು ಕೂಡ ಕೇಳಿಸ್ತಾ ಇದ್ದಾವೆ. ನೋಡಿ, ನಾವು ನಡ್ಕೊಂಡು ಬಂದಿರುವಂಥ ವಾತಾವರಣ ಹೇಗಿದೆ ಅಂತ. ಒಟ್ಟು ಎತ್ತರದಲ್ಲಿ ನಾವು ಬಂದು ಮುಟ್ಟಿದ್ದೀವಿ ಅನ್ನೋದು ಮಾತ್ರ ನಮಗೆ ಇದರಿಂದ ಗೊತ್ತಾಗ್ತಾ ಇದೆ. ನೋಡಿ, ಈಗ ಇಲ್ಲೊಂದು ವೀರ್ಗಲ್ಲು ಥರ ಕಾಣ್ತಾ ಇದೆ. ಅದ್ರ ಹತ್ರ ಹೋಗಿ ನೋಡೋಣ. ಇಂಥ ವೀರ್ಗಲ್ಲುಗಳು ಬಹಳಷ್ಟು ಕೋಟೆಯ ಸ್ಥಳಗಳಲ್ಲಿ ನಾವು ನೋಡಿರ್ತೀವಿ. ನೋಡಿ, ಇದೊಂದು ಎಷ್ಟೊಂದು ಚೆನ್ನಾಗಿದೆ. ಹಾಗೆ ಇದರ ಸೈಡ್ಗಳನ್ನೆಲ್ಲ ನೀವು ನೋಡ್ಬೋದು. ಕೆಲವೊಂದು ಕಡೆ ಒಡೆದೋಗಿದೆ, ಹಾಗೆ ಕೆಲವೊಂದು ಕಡೆ ಸೌದು ಹೋಗಿದೆ. ನಾನು ಈ ಸೌದಿರೋದು ಯಾಕೆ ಇದು ಅಂತ ಇವರನ್ನು ಕೇಳಿದಾಗ ಅವ್ರು ಏನಂದರು ಅಂತ ಅಂದರೆ, ಇಲ್ಲಿ ಕಾಡು ಕೋಣಗಳ ಸಂಖ್ಯೆ ಜಾಸ್ತಿ. ಆ ಕಾಡು ಕೋಣಗಳು ತಮ್ಮ ಮೈಯನ್ನು ಈ ಕಲ್ಲಿಗೆ ತಿಕ್ಕಿ ಅದು ಈ ರೀತಿ ಸೌದಿದೆ ಅಂತ ಇವರು ಹೇಳ್ತಾರೆ. ಅಂತೂ ಕೋಟೆ ಇರೋ ಬಗ್ಗೆ ಒಂದು ಕುರುಹು ಸಿಕ್ತು ಅಂತ ಆಯಿತು. ಅಂದರೆ ಇಲ್ಲಿಂದ ನಮ್ಮ ಕೋಟೆ ಸ್ಟಾರ್ಟ್ ಆಗುತ್ತೆ ಅಂತ ಆಯಿತು. ಇನ್ನು ಮುಂದೆ ಈ ಕೋಟೆ ಹೇಗಿದೆ ಅಂತ ನೋಡೋಣ. ಕೋಟೆಗೆ ಹೀಗೆ ಲೆಫ್ಟಲ್ಲಿ ಹೋಗಬೇಕು. ಆದರೆ ಮುಂದೆ ಯಾವುದೋ ಒಂದು ಪ್ರಾಣಿ ಓಡ್ ಹೋಯಿತು ಅಂತ ಹೇಳಿ ಇವರು ಈ ಕಡೆ ಹೋಗ್ತಾ ಇದ್ದಾರೆ. ನಾವು ಕೂಡ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ.
ಕಾಡಲ್ಲಿ ಆವಾಗವಾಗ ಸಣ್ಣ ಪುಟ್ಟ ಪ್ರಾಣಿಗಳು ಓಡೋಗ್ತಾ ಇರೋದು ನಮಗೆ ಕಾಣಿಸ್ತಾ ಇರುತ್ತೆ. ನೋಡಿ ಈ ದಾರಿ ಎಷ್ಟು ದಟ್ಟವಾಗಿದೆ ಅಂದರೆ ಇಲ್ಲಿ ಹುಲ್ಲು ಗಿಡ ಗಂಟಿಗಳೆಲ್ಲ ಬಹಳಷ್ಟು ಬೆಳೆದ್ಬಿಟ್ಟಿದ್ದಾವೆ. ಇದನ್ನೆಲ್ಲ ಕಡ್ಕೊಳ್ತಾ ನಾವು ಮುಂದೆ ಹೋಗಬೇಕಾಗತ್ತೆ. ಹಾಗೆ ಇವ್ರು ಹೇಳ್ತಾ ಇದ್ದಾರೆ, ಆ ಪ್ರಾಣಿ ಅಂತೂ ಹೋದ್ರೆ ಹೋಗಲಿ, ಇಲ್ಲೊಂದು ಒಳ್ಳೆ ಪ್ಲೇಸ್ ಇದೆ, ನಿಮಗೆ ನಾನು ತೋರಿಸ್ತೀನಿ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ದೂರದಲ್ಲಿರೋ ಕಣಿವೆ ಊರುಗಳೆಲ್ಲ ನಮಗೆ ಕಾಣಿಸ್ತವೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಆ ಪ್ಲೇಸ್ ಹೇಗಿದೆ ಅಂತ ಇಲ್ಲೊಂದು ಸ್ವಲ್ಪ ನೋಡ್ಕೊಂಡು ಬಂದುಬಿಡೋಣ. ಇಲ್ಲೊಂದು ಸ್ವಲ್ಪ ಓಪನ್ ಏರಿಯಾ ಇದೆ. ನಾವು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಸುಮಾರು ದೂರದವರೆಗೂ ಊರುಗಳು ಕಾಣಿಸ್ತವೆ. ಹಾಗೆ ಅಘನಾಶಿನಿ ನದಿ ಎಲ್ಲೆಲ್ಲಿ ಹರಿತೋ ಆ ನದಿ ಪಾತ್ರದ ಊರುಗಳೆಲ್ಲ ನಮಗೆ ಇಲ್ಲಿಂದ ಕಾಣಿಸ್ತಾ ಇದ್ದಾವೆ. ಹಾಗೆ ರಾತ್ರಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ತುಂಬ ಊರುಗಳ ಬೆಳಕುಗಳು ಕೂಡ ಇಲ್ಲಿ ಕಾಣಿಸ್ತಾವಂತೆ. ಹಾಗೆ ಬನ್ನಿ ಇಲ್ಲಿಂದ ವಾಪಸ್ ಹೋಗಿ ಈಗ ಕೋಟೆ ಕಡೆ ಪ್ರಯಾಣ ಮಾಡೋಣ. ನೋಡಿ ಇಲ್ಲಿ ಕೋಟೆ ಹತ್ತಿರ ಬರ್ತಾ ಇದ್ದಂಗೆ ನಮಗೆ ಮತ್ತೆ ನಾವು ದಟ್ಟ ಕಾಡು ಒಳಗೆ ಬರ್ತಾ ಇದ್ದೀವಿ. ಸಣ್ಣ ಕಾಲ್ದಾರಿಯನ್ನು ನೀವು ನೋಡ್ಬೋದು. ನೋಡಿ ಈಗ ನಾವಿಲ್ಲಿ ಕೋಟೆ ಹತ್ತಿರ ಬಂದಿದ್ದೀವಿ. ನಿಮಗೆ ಎದುರುಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಇದೇ ಈ ಮೇದಿನಿ ಕೋಟೆ. ನೋಡಿ ಇಲ್ಲಿ ಕಲ್ಲುಗಳನ್ನು ಕಟ್ಟಿರೋದು ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು. ಮತ್ತು ಈ ಕೋಟೆ ಗೋಡೆಯ ಕೆಳಭಾಗದಲ್ಲೆಲ್ಲ ದೊಡ್ಡ ದೊಡ್ಡ ಕಾಲುವೆಗಳಿದ್ದಾವೆ. ಮೊದಲು ಇದರಲ್ಲಿ ನೀರು ಹರಿತಿರಬಹುದು. ಈಗ ಬನ್ನಿ ಕೋಟೆಯ ಒಳಗೆ ಹೋಗೋಣ. ಒಳಗೆ ನಾವು ಏನೇನು ಸಿಗಬಹುದು ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ನೋಡಿ ಈಗ ನಾವು ಕೋಟೆಯ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೋಟೆಯ ಗೋಡೆಗಳನ್ನು ನೀವು ನೋಡಬಹುದು, ಎಷ್ಟೊಂದು ಸುಂದರವಾಗಿ ಕಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ನಾವು ಎಡಕ್ಕೆ ಹೋಗಬೇಕಾಗತ್ತೆ. ಈ ಕೋಟೆ ಗೋಡೆಗಳನ್ನೆಲ್ಲ ನೋಡ್ತಾ ಇದ್ದರೆ ಸಾಳುವ ವಂಶದವರು ಕಟ್ಟಿರೋ ಗೋಡೆ ಥರ ಕಾಣ್ತಾ ಇದೆ. ಅಂತಂದರೆ ಸಾಳುವ ವಂಶದ ರಾಣಿ ಚೆನ್ನಭೈರಾದೇವಿ ಕಾನೂರು ಕೋಟೆಯಲ್ಲೇನು ಕೋಟೆ ಕಟ್ಟಿದಾರಲ್ವ, ಅದೇ ರೀತಿ ಗೋಡೆಗಳನ್ನು ಕೂಡ ಇಲ್ಲೂ ಕೂಡ ಕಟ್ಟಿದ್ದಾರೆ. ಕಾನೂರು ಕೋಟೆ ಕೂಡ ತುಂಬ ಅದ್ಭುತವಾದಂತಹ ಕೋಟೆ. ಆ ವಿಡಿಯೋ ನೀವೇನಾದ್ರು ನೋಡಿಲ್ಲ ಅಂತಂದರೆ ಕಾನೂರು ಕೋಟೆಯ ವಿಡಿಯೋ ಕೂಡ ನಿಮಗೆ ನನ್ನ ಚಾನಲಲ್ಲೇ ಸಿಗುತ್ತೆ. ಈ ಕಾನೂರು ಕೋಟೆ, ಮೇದಿನಿ ಕೋಟೆ, ಹುಕ್ಲಿ ಕೋಟೆ ಇವೆಲ್ಲ ಹೇಗೆ ಕಟ್ಟಿದ್ದಾರೆ ಅಂತಂದರೆ ಈ ಪಶ್ಚಿಮ ಘಟ್ಟಗಳ ಗುಡ್ಡಗಳ ಸಾಲು ಏನು ಬರುತ್ತಲ್ವ, ಅದರಲ್ಲಿ ಅಂಚಿನಲ್ಲಿ ಈ ಕೋಟೆಗಳನ್ನು ಕಟ್ಟಿದ್ದಾರೆ. ಅಂದರೆ ಉದಾಹರಣೆಗೆ ನೀವು ಮೇದಿನಿ ಕೋಟೆಯಲ್ಲಿ ಏನಾದರೂ ಒಂದು ಕೆಂಪು ಬಾವುಟವನ್ನು ಹಾರಿಸಿದರೆ ಅದನ್ನು ನಾವು ಹುಕ್ಲಿ ಕೋಟೆಯಿಂದ ನೋಡಬಹುದು, ಹಾಗೆ ಕಾನೂರು ಕೋಟೆಯಿಂದ ಕೂಡ ನೋಡಬಹುದು. ಇಂತಹ ಎಕ್ಸ್ಪೆರಿಮೆಂಟ್ಗಳನ್ನೆಲ್ಲ ನಾವು ಆಲ್ರೆಡಿ ಸಾಕಷ್ಟು ಮಾಡಿದ್ದೀವಿ. ಈಗ ಒಂದು ವೇಳೆ ನೀವು ಕೂಡ ನಮ್ಮ ಜೊತೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಬರ್ತೀರಿ ಅಂತಾದರೆ ನಿಮಗೂ ಕೂಡ ಸ್ವಾಗತ ಇದೆ. ನಾವು ಅದಕ್ಕೆ ಅಂತಲೇ ಒಂದು ಹೈ ಲೆವೆಲ್ ಟೂರಿಸಮ್ ಅಂತ ಒಂದು ವೆಬ್ಸೈಟ್ನ ಮಾಡ್ತಾ ಇದ್ದೀವಿ. ಅದರ ಮುಖಾಂತರ ನಾವು ಇಲ್ಲಿವರೆಗೆ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವ್ಯಾವ ಪ್ಲೇಸ್ಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಲ್ಲ, ಅವೆಲ್ಲ ಪ್ಲೇಸ್ಗಳಿಗೂ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನೋಡಿ ಈ ಕೋಟೆಯ ಒಳಗಡೆ ಕೂಡ ತುಂಬ ದಟ್ಟವಾದ ಕಾಡಿದೆ. ಹಾಗೆ ನೀವು ಇಲ್ಲಿ ನೋಡಬಹುದು, ಗಿಡ ಮರಗಳೆಲ್ಲ ಆವಾಗವಾಗ ಗಾಳಿಗೆ ಬೀಳ್ತಾನೆ ಇರ್ತವೆ. ಹಾಗೆ ನಾವಿಲ್ಲಿ ದಾರಿನ ಹುಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. ನೋಡಿ ನಾವು ಇನ್ನೂ ತುಂಬ ದೂರ ನಡೀತಾ ಇದ್ದೀವಿ. ಇನ್ನೂ ಮತ್ಯಾವುದೇ ರೀತಿಯ ಕುರುಹುಗಳು ಕೂಡ ನಮಗೆ ಇಲ್ಲಿ ಸಿಕ್ಕಿಲ್ಲ. ಇನ್ನೂ ನಾವು ಹೀಗೆ ಮುಂದೆ ಸರ್ಚ್ ಮಾಡ್ತಾ ಹೋಗ್ತಾ ಇದ್ದೀವಿ. ಆದರೆ ಈ ಕೋಟೆಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ನೀವು ಕಂಡ ದಾರಿಯಲ್ಲಿ ಹೋಗೋ ಪ್ರಯತ್ನವನ್ನು ಮಾಡಬೇಡಿ, ಯಾಕಂದರೆ ಕಳೆದೋಗೋ ಚಾನ್ಸು ಜಾಸ್ತಿ ಇರುತ್ತೆ. ನೋಡಿ ಇಲ್ಲಿ ನಾವು ಸ್ವಲ್ಪ ಎಡಕ್ಕೆ ಹತ್ತಿ ನೋಡಿದ್ರೆ ಕೋಟೆ ಮೇಲೆ ನಿಂತ್ಕೊಂಡು ಕೆಳಗಡೆ ಇರೋದನ್ನು ನೋಡಬಹುದು. ನಾನು ಆವಾಗಲೇ ಹೇಳಿದಂತೆ ಇಲ್ಲೂ ಕೂಡ ಈ ಕೋಟೆ ಗೋಡೆಯ ಕೆಳಗೆ ದೊಡ್ಡ ಕಾಲುವೆಯನ್ನು ನಾವು ನೋಡಬಹುದು. ಹಾಗೆ ಈ ಕಡೆ ನೀವು ಈ ಕೋಟೆಯ ಗೋಡೆಯನ್ನು ನೋಡಬಹುದು. ಬನ್ನಿ ಈಗ ಮತ್ತೆ ಹಾಗೆ ಮುಂದೆ ಸರ್ಚ್ ಮಾಡ್ತಾ ಹೋಗೋಣ. ಮುಂದೆ ಹೋಗ್ತಾ ಹೋಗ್ತಾ ಮತ್ತೆ ಏನೇನು ಸಿಗುತ್ತೆ ಅಂತ ನೋಡೋಣ. ಸ್ನೇಹಿತರೆ, ಇವರು ಹೇಳೋ ಪ್ರಕಾರ ಇದು ತುಂಬ ಭಯಾನಕ ಸ್ಥಳ ಕೂಡ ಹೌದಂತೆ. ಅಂದರೆ ಇಲ್ಲಿ ಯಾವುದೇ ರೀತಿಯ ಇಲ್ಲೀಗಲ್ ಆ್ಯಕ್ಟಿವಿಟೀಸನ್ನು ಮಾಡುವಂಗಿಲ್ಲ. ಮೊದಲೆಲ್ಲ ಜನರು ಹಳೆ ಕಾಲದಲ್ಲಿ ಬೇಟೆ ಆಡಲಿಕ್ಕೆ ಹೋಗ್ತಿದ್ರಲ್ವಾ, ಹಾಗೆ ಜನರು ಬೇರೆ ಬೇರೆ ಕಡೆ ಬೇಟೆ ಆಡಲಿಕ್ಕೆ ಹೋಗ್ತಿದ್ರಂತೆ. ಆದರೆ ಯಾರೂ ಕೂಡ ಇಲ್ಲಿ ಬೇಟೆ ಆಡಲಿಕ್ಕೆ ಬರ್ತಾ ಇರಲಿಲ್ವಂತೆ. ಅಂದರೆ ಇಲ್ಲಿರೋ ಶಕ್ತಿಗಳು ಈ ಮೇದಿನಿ ಕೋಟೆಯನ್ನು ಹಾಗೆ ಈ ಮೇದಿನಿ ಊರನ್ನು ಕಾಯ್ತಾ ಇರ್ತವೆ ಅಂತ ಇವರು ಹೇಳ್ತಾರೆ. ಇನ್ನು ಈ ಮೇದಿನಿ ಊರ ಬಗ್ಗೆ ಹೇಳಬೇಕು ಅಂದರೆ ಅದು ಕೂಡ ತುಂಬ ವಿಶೇಷವಾಗಿದೆ. ಈ ಮೇದಿನಿ ಊರು ಸಿದ್ದಾಪುರ ತಾಲೂಕು, ಕುಮಟಾ ತಾಲೂಕು ಹಾಗೆ ಹೊನ್ನಾವರ ತಾಲೂಕು ಎಲ್ಲದಕ್ಕೂ ಕೂಡ ಮಧ್ಯದಲ್ಲಿ ಇರೋ ಹಾಗೆ ಇದೆ. ಈ ಮೇದಿನಿ ಊರಿಗೆ ನಾವು ಹೋಗಬೇಕು ಅಂತಂದರೆ ಸಿದ್ದಾಪುರದಿಂದ ಕುಮಟಾಗೆ ಹೋಗೋ ದಾರಿನಲ್ಲಿ ಬಡಾಳಘಟ್ಟ ಅಂತ ಸಿಗುತ್ತೆ. ಆ ಬಡಾಳಘಟ್ಟವನ್ನು ಸುಮಾರು ಇಳಿದ ನಂತರ ನಮಗೆ ಮಧ್ಯದಲ್ಲೇ ಒಂದು ರೋಡು ಎಡಗಡೆ ಮೇಲೆ ಗುಡ್ಡವನ್ನು ಹತ್ತೋದನ್ನು ನೋಡಬಹುದು. ಆ ರೋಡಲ್ಲಿ ನಾವು ಬಂದರೆ ಈ ಮೇದಿನಿ ಊರಿಗೆ ಬರಬಹುದು. ಆದರೆ ಈ ಮೇದಿನಿ ಊರಿಗೆ ಬರಲಿಕ್ಕೆ ಎಷ್ಟೊಂದು ಕಷ್ಟ ಆಗುತ್ತೆ ಅಂತಂದರೆ ನಾವು ಸಿದ್ದಾಪುರ ಕುಮಟಾ ಮೇನ್ ರೋಡನ್ನು ಬಿಟ್ಟು ಒಂದು ಸಲ ಗುಡ್ಡವನ್ನು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಆದರೆ ಸುಮಾರು 2 ಕಿಲೋಮೀಟರ್ಸ್ವರೆಗೂ ನಮಗೆ ಒಂದು ಸ್ವಲ್ಪ ಡೌನ್ ಅಥವಾ ಲೆವೆಲ್ ಜಾಗ ಒಂದು ಸ್ವಲ್ಪ ಕೂಡ ಸಿಗೋದಿಲ್ಲ. ಆ ರೀತಿಯಲ್ಲಿ ನಾವು ನಮ್ಮ ವೆಹಿಕಲ್ನಲ್ಲಿ ಗುಡ್ಡವನ್ನು ಹತ್ತಬೇಕಾಗತ್ತೆ.
ಆ ನಂತರ 2 ಕಿಲೋಮೀಟರ್ ಸರಾಸರಿ ಗುಡ್ಡವನ್ನು ಹತ್ತಿದ ನಂತರ ನಮಗೆ ಈ ಮೇದಿನಿ ಏರಿಯಾ ಏನು ಸ್ಟಾರ್ಟ್ ಆಗುತ್ತೆ ಅಲ್ಲಿ ನಮಗೆ ಲೆವೆಲ್ ರೋಡ್ಗಳು ಸಿಗ್ತಾ ಹೋಗ್ತವೆ. ಹಾಗೆ ಆ 2 ಕಿಲೋಮೀಟರ್ ಅಪ್ಪನ್ನು ಹತ್ತಿದ ನಂತರ ನಮಗೆ ಇನ್ನೂ ಒಂದು 2-3 ಕಿಲೋಮೀಟರ್ ಟ್ರಾವೆಲ್ ಮಾಡಿದರೆ ಈ ಮೇದಿನಿ ಅನ್ನುವಂಥ ಒಂದು ಊರು ಸಿಗುತ್ತೆ. ಇಲ್ಲಿನ ಇನ್ನೊಂದು ವಿಶೇಷ ಅಂತಂದರೆ ಇಲ್ಲಿ ಪರಿಮಳವಾದಂಥ ಸಣ್ಣಕ್ಕಿಯನ್ನು ಬೆಳೀತಾರೆ. ಹಾಗೆ ಇಲ್ಲಿ ಸಿಗುವಂಥ ಸಣ್ಣಕ್ಕಿ ಇನ್ನು ಬೇರೆ ಎಲ್ಲೂ ಸಿಗಲ್ಲ, ಅಷ್ಟೊಂದು ಉತ್ತಮವಾದ ಸಣ್ಣಕ್ಕಿ ನಿಮಗೆ ಇಲ್ಲಿ ಸಿಗುತ್ತೆ. ಸಣ್ಣಕ್ಕಿ ಭತ್ತವನ್ನು ಇಲ್ಲಿಂದ ತಗೊಂಡು ಹೋಗಿ ಬೇರೆ ಬೇರೆ ಕಡೆ ಬೆಳೀಲಿಕ್ಕೆ ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೂ ಬೆಳೆದ್ರೂ ಕೂಡ ಅದು ಈ ರೀತಿ ಪರಿಮಳ ಬರಲ್ಲ ಅಥವಾ ಈ ಕ್ವಾಲಿಟಿಯಲ್ಲಿ ಇರಲ್ಲ ಅನ್ನೋದು ಜನರ ಮಾತು. ಮತ್ತು ಈ ಊರಲ್ಲಿ ಮನೆಗಳ ಸಂಖ್ಯೆ ಕೂಡ ತುಂಬ ಕಡಿಮೆ ಇದೆ. ಒಂದು ಹೆಚ್ಚು ಕಡಿಮೆ 50 ಮನೆಗಳಿರಬಹುದು, ಹಾಗೆ ಒಂದು 300 ಜನಸಂಖ್ಯೆ ಇರಬಹುದು. ಇಲ್ಲಿ ನೋಡಿ, ಇಲ್ಲಿ ಸಾಕಷ್ಟು ದೂರ ಹೋದ ನಂತರ ನಮಗೆ ಇಲ್ಲಿ ಎಡಗಡೆ ಏನೋ ಕಾಣ್ತಾ ಇದೆ. ಬನ್ನಿ ಅಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲೊಂದು ಸುರಂಗದ ಆಕಾರ ಇದೆ. ಇದು ಬಾವಿ ಅಲ್ಲ, ಇದು ಸುರಂಗ. ಅಂದರೆ ನಾವು ಇದರ ಒಳಗಿಂದ ಈ ಕಡೆ ಹೋದರೆ ಕೋಟೆ ಗೋಡೆ ಆ ಕಡೆಯಿಂದ ಪಾಸ್ ಆಗಬಹುದು. ಆ ರೀತಿ ಇಲ್ಲಿ ಒಂದು ಸುರಂಗವನ್ನು ಮಾಡಿದ್ದಾರೆ. ನೋಡಿ, ಇದು ನೋಡಲಿಕ್ಕೂ ಕೂಡ ಎಷ್ಟೊಂದು ಚೆನ್ನಾಗಿದೆ. ಹಿಂದಿನ ಕಾಲದಲ್ಲಿ ಇಂತಹ ಕೋಟೆಗಳಿಗೆ ಬಹಳಷ್ಟು ಸುರಂಗಗಳನ್ನು ಮಾಡಿರ್ತಾರೆ. ಸಣ್ಣಕ್ಕಿಗೆ ತುಂಬ ಫೇಮಸ್ ಆಗಿರುವಂಥ ಈ ಮೇದಿನಿ ಈಗೀಗ ಈ ಕೋಟೆಯ ಬಗ್ಗೆ ಜನರಿಗೆ ಗೊತ್ತಾಗ್ತಾ ಇರೋದ್ರಿಂದ ಕೂಡ ಸ್ವಲ್ಪ ಫೇಮಸ್ ಆಗ್ತಾ ಇದೆ. ಆದರೂ ಬಹಳಷ್ಟು ಜನ ಇಲ್ಲಿ ಹೋಗೋದು ಕಷ್ಟನೇ ಇದೆ. ಮೇದಿನಿ ಊರು ನೋಡಲಿಕ್ಕೆ ತುಂಬ ಸುಂದರವಾಗಿದ್ದರೂ ಕೂಡ ಇಲ್ಲಿ ಯಾವುದೇ ಸೌಲಭ್ಯ ಇಲ್ಲದೆ ಇರೋದ್ರಿಂದ ಒಂಥರ ಕುಗ್ರಾಮದ ರೀತಿ ಆಗಿದೆ. ಇಲ್ಲಿ ಒಂದು ಸಣ್ಣ ಸರ್ಕಾರಿ ಪ್ರಾಥಮಿಕ ಶಾಲೆ ಬಿಟ್ಟರೆ ಬೇರೆ ಯಾವ ವ್ಯವಸ್ಥೆ ಕೂಡ ಇಲ್ಲ. ಒಂದು ಅಂಗಡಿ ಕೂಡ ಇಲ್ಲಿ ಇಲ್ಲ. ಮತ್ತು ಯಾವುದೇ ಮೂಲಭೂತ ಸೌಕರ್ಯಗಳು ಅಥವಾ ಆಸ್ಪತ್ರೆಗಳು ಇಲ್ಲಿ ಇರಲ್ಲ. ಅದಕ್ಕೆ ಈ ಊರಲ್ಲಿ ಮದುವೆ ಆಗುವಂಥ ಹುಡುಗರಿಗೆ ಯಾರೂ ಕೂಡ ಹೆಣ್ಣು ಕೊಡಲಿಕ್ಕೆ ರೆಡಿ ಇರೋದಿಲ್ಲ. ಈಗ 1-2 ವರ್ಷಗಳ ಹಿಂದಿನವರೆಗೂ ಇಲ್ಲಿ ಯಾರಿಗಾದರೂ ಅರ್ಜೆಂಟಾಗಿ ಆರಾಮಿಲ್ಲ ಅಂತಂದರೆ ಅವ್ರನ್ನ ಕಂಬಳಿಯಲ್ಲಿ ಕಟ್ಕೊಂಡು ಎತ್ಕೊಂಡು ಹೊತ್ಕೊಂಡು ಹೋಗಬೇಕಾಗಿತ್ತಂತೆ ಆಸ್ಪತ್ರೆವರೆಗೂ. ಆ ರೀತಿ ಪರಿಸ್ಥಿತಿ ಇತ್ತು ಇಲ್ಲಿ. ಈಗ 1-2 ವರ್ಷದ ಹಿಂದೆ ಇಲ್ಲಿ ರಸ್ತೆಯನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗೇ ಮಾಡಿದ್ದಾರೆ. ಆದರೂ ಇದು ತುಂಬ ದೊಡ್ಡ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಆ ರಸ್ತೆಯ ಮಣ್ಣು ಆಗಾಗ ಕುಸಿತಾ ಇರುತ್ತೆ. ಹಾಗೆ ನೀವು ಬೇಸಿಗೆಯಲ್ಲಿ ಹೋದರೂ ಕೂಡ ವೆಹಿಕಲ್ಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇರೋಷ್ಟು ಗಾಲಿಗಳು ಜಾರ್ತಾ ಇರ್ತವೆ. ಯಾವುದೇ ಒಂದು ವ್ಯವಹಾರ ಮಾಡೋದು ಕೂಡ ಇಲ್ಲಿಯ ಜನರಿಗೆ ತುಂಬ ಕಷ್ಟ ಆಗುತ್ತೆ. ಯಾವುದೇ ರೀತಿಯ ಮಾರಾಟಗಾರರು ಕೂಡ ಈ ಊರಿಗೆ ಬರೋದಿಲ್ಲ. ಹಾಗೆ ಇವರು ಸಂತೆಗೆ ಹೋಗಬೇಕು ಅಂತಂದರೆ ಸುಮಾರು 25-30 ಕಿಲೋಮೀಟರ್ ದೂರದಲ್ಲಿರೋ ಸಿದ್ದಾಪುರ ಅಥವಾ ಕುಮಟಾಕ್ಕೆ ಹೋಗಬೇಕಾಗತ್ತೆ. ಹಾಗೆ ಇಲ್ಲಿಯ ಜನರು ಎಷ್ಟು ಕಷ್ಟಪಟ್ಟು ಬದುಕ್ತಾ ಇದ್ದಾರೆ ಅನ್ನೋದನ್ನು ನೀವು ಇದೆಲ್ಲ ಸಂಗತಿಗಳಿಂದ ತಿಳ್ಕೋಬಹುದು. ನೀವು ಒಂದು ವೇಳೆ ಈ ವಿಡಿಯೋನ ಸಾಕಷ್ಟು ಶೇರ್ ಮಾಡಿದ್ರೆ ಇದು ಜನರಿಗೆಲ್ಲ ಗೊತ್ತಾಗಿ ಆನಂತರ ಇವರಿಗೆ ಸರ್ಕಾರ ಒಳ್ಳೆಯ ಸೌಲಭ್ಯವನ್ನು ಕೊಡಬಹುದು. ನೋಡಿ, ಈಗ ನಾವು ಸಾಕಷ್ಟು ದೂರ ನಡೆದು ಇಲ್ಲಿವರೆಗೆ ಬಂದಿದ್ದೀವಿ. ಈಗ ನಮಗೆ ಸ್ವಲ್ಪ ಇಳಿದು ಹೋಗಬೇಕಾಗಿರುತ್ತೆ. ಇಲ್ಲಿದೆ ಈ ಕೋಟೆಯ ವಿಶೇಷ. ನೋಡಿ, ನೀವಿಲ್ಲಿ ನೋಡಬಹುದು ಎಷ್ಟೆಷ್ಟು ದೊಡ್ಡ ದೊಡ್ಡ ಬಳ್ಳಿಗಳು ಈ ಮರಗಳನ್ನು ಸುತ್ತಾಕೊಂಡಿವೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹೀಗೆ ನಾವಿಲ್ಲಿ ಇಳಿಜಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ 2-3 ಸಲ ಜಾರು ಬಿದ್ದಿದ್ದೀವಿ. ಅದನ್ನೆಲ್ಲ ಈ ವಿಡಿಯೋದಲ್ಲಿ ಕಟ್ ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ನೀವಿಲ್ಲಿ ಇಳಿಬೇಕಾದ್ರೆ ಒಂದು ಊರುಗೋಲಿನ ಸಹಾಯ ತಗೊಳ್ಳೋದು ತುಂಬ ಒಳ್ಳೆಯದು. ನೀವು ಅಂದ್ಕೊಳ್ತಾ ಇರ್ಬೋದು, ಏನಪ್ಪ ಈ ವಿಡಿಯೋ ಇಷ್ಟೊಂದು ಉದ್ದ ಆಯಿತು, ಕೋಟೆ ಅಂತಾರೆ, ಕೋಟೆನೇ ಕಾಣ್ತಾ ಇಲ್ಲ ಅಥವಾ ಯಾವುದೇ ರೀತಿಯ ಅವಶೇಷಗಳು ಕೂಡ ಇಲ್ಲಿ ಕಾಣ್ತಾ ಇಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೀವು ಹೇಳ್ಬೋದು. ಆದರೆ ಅನ್ವೇಷಣೆ ಇರೋದೇ ಹಾಗೆ. ಮುಂದೆ ಏನು ಸಿಗುತ್ತೆ ಅಂತಲೂ ಗೊತ್ತಿರಲ್ಲ, ಅಥವಾ ಮುಂದೆ ಏನು ಸಿಗ್ಬೋದು ಅಥವಾ ಸಿಗಲ್ವೋ ಅಂತಲೂ ಕೂಡ ನಮಗೆ ಗೊತ್ತಿರೋದಿಲ್ಲ. ಅನ್ವೇಷಣೆ ಮಾಡ್ಕೊತಾ ಹೋಗಬೇಕಾಗತ್ತೆ. ಎಷ್ಟೋ ಸಲ ನಮಗೆ ದಾರಿ ತಪ್ಪಿ ಹೋದಾಗ ಏನೂ ಸಿಗಲ್ಲ. ಆವಾಗ ನಾವು ಬಂದಿರೋ ದಾರಿಗೆ ವಾಪಸ್ ಬಂದು ಮುಟ್ಟಿದರೆ ಸಾಕಪ್ಪ ಅಂತ ದಾರಿ ಹುಡ್ಕೋದ್ರಲ್ಲೇ ದಿನ ಕಳೆದೋಗುತ್ತೆ. ಒಂದು ಸಲ ನಾವು ಉಂಚಳ್ಳಿ ಫಾಲ್ಸಲ್ಲಿ ಕೆಳಗಿಳಿದು ಅಘನಾಶಿನಿ ನದಿ ಎಲ್ಲಿವರೆಗೆ ಹರ್ಕೊಂಡು ಹೋಗಿ ಸಮುದ್ರ ಸೇರ್ತೋ ಅಲ್ಲಿವರೆಗೂ ಕೂಡ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಆವಾಗೂ ಕೂಡ ನಮಗೇನೂ ಸಿಕ್ಕಿಲ್ಲ. ಏನಾದರೂ ಸಿಗಲೇಬೇಕು ಅನ್ನೋ ಉದ್ದೇಶದಿಂದನೂ ನಾವು ಎಕ್ಸ್ಪ್ಲೋರ್ ಮಾಡಲ್ಲ. ಆದರೆ ಆ ರೀತಿ ಅನ್ವೇಷಣೆ ಮಾಡಲಿಕ್ಕೆ ಹೋಗೋದಿದೆಯಲ್ಲ, ಅದೇ ಒಂದು ದೊಡ್ಡ ಖುಷಿ ನಮಗೆ. ನೋಡಿ, ಈಗ ನಾವು ಡೆಸ್ಟಿನೇಷನ್ ಹತ್ತಿರ ಬರ್ತಾ ಇದ್ದೀವಿ. ನಮಗೆ ಇಲ್ಲಿ ಕೇತಕೆ ಮಟ್ಟಿಗಳು ಹಾಗೆ ಬೆತ್ತದ ಗಿಡಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಅಂದರೆ ಇಲ್ಲೇ ಹತ್ತಿರದಲ್ಲಿ ದೇವರಿದೆ. ನಾವೀಗ ಅಲ್ಲಿ ಹೋಗ್ತಾ ಇದ್ದೀವಿ. ನಾವು ಇಲ್ಲೇ ಚಪ್ಪಲಿಯನ್ನು ತೆಗೆದಿಟ್ಟು ಮುಂದೆ ಹೋಗಬೇಕಾಗತ್ತೆ, ಯಾಕಂದರೆ ಇದು ದೇವರು ಇರೋ ಕ್ಷೇತ್ರ. ನೋಡಿ, ಅಲ್ಲಿ ಮುಂದ್ಗಡೆ ನಮಗೆ ಒಂದು ದೇವರು ಕಾಣ್ತಾ ಇದೆ. ಅದೇ ಈ ಕೋಟೆಯನ್ನು ಇಷ್ಟು ವರ್ಷ ಕಾದಿದ್ದು, ಅದೇ ಈ ಮೇದಿನಿ ಊರನ್ನು ಇವತ್ತಿನವರೆಗೂ ಕಾಯ್ತಾ ಇರುವಂಥದ್ದು. ಈ ದೇವರ ಹೆಸರು ಗಂಡು ಬೀರಪ್ಪ ಅಂತ. ಇದು ಇಲ್ಲಿ ಪವರ್ಫುಲ್ ದೇವರು. ಈ ದೇವರು ಎಷ್ಟು ಪವರ್ಫುಲ್ ಅಂತಂದರೆ, ಇಲ್ಲಿನ ಜನರು ತಮಗೇನಾದರೂ ಸಮಸ್ಯೆ ಆದಾಗ ಬೇಡ್ಕೊಂಡ್ರೆ ಆ ಸಮಸ್ಯೆಯನ್ನು ಈ ದೇವರು ಖಂಡಿತವಾಗೂ ನಿವಾರಿಸುತ್ತೆ.
ಹಾಗೆ ಈ ದೇವರ ಸನ್ನಿಧಿಯಲ್ಲಿ ಒಂದು ಮರದ ಟೊಂಗೆ ಕೂಡ ಬಿದ್ದರೂ ಇಲ್ಲಿ ಊರಿನ ಜನರ ಕನಸಲ್ಲಿ ಇದು ಬಂದು ಹೇಳುತ್ತೆ, ಒಂದು ಟೊಂಗೆ ಬಿದ್ದಿದೆ ಅದನ್ನ ತೆಗೀರಿ ಅಂತ ಹೇಳಿ. ಇಲ್ಲಿನ ಜನರು ಕೂಡ ಈ ದೇವರನ್ನು ತುಂಬ ನಂಬಿಕೊಂಡಿದ್ದಾರೆ. ಯಾಕಂದರೆ ಯಾವುದೇ ಸೌಲಭ್ಯ ಇಲ್ಲದೆ ಇರುವಂಥ ಇಂತಹ ಊರಲ್ಲಿ ಇವ್ರನ್ನೆಲ್ಲ ಕಾಯ್ತಾ ಇರೋದೇ ಈ ದೇವರು. ಹಾಗೆ ಈ ದೇವರ ಸನ್ನಿಧಿಯ ಪಕ್ಕದಲ್ಲೇ ಒಂದು ಸಣ್ಣ ಹೊಳೆ ಹರಿಯುತ್ತೆ. ಈಗ ಇದರಲ್ಲಿ ನೀರು ಕಡಿಮೆ ಆಗಿದೆ, ನೀರಿಲ್ಲ. ಸೊ ಈ ಹೊಳೆನೇ ಮುಂದೆ ಹೋಗಿ ಒಂದು ಫಾಲ್ಸನ್ನು ಕ್ರಿಯೇಟ್ ಮಾಡುತ್ತೆ. ಹೀಗೆ ನಾವು ಈ ಕೋಟೆಯ ಇನ್ನೊಂದು ತುದಿಯನ್ನು ರೀಚ್ ಆಗಿದ್ದೀವಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ.